कल्याण कर्नाटक विमोचना दिन और देश के प्रधानमंत्री नरेंद्र मोदी जी का जन्मदिन के अवसर पर कलबुर्गी में रोजगार महोत्सव का आयोजन किया जा रहा है। कलबुर्गी नगर के वीरशैव कल्याण मंडप में सितंबर 17 तारीख को सुबह 11 बजे रोजगार महोत्सव का उद्घाटन होगा। नगर समेत जिले के युवा समुदाय इस रोजगार महोत्सव का लाभ उठाने की अपील बीजेपी नगर अध्यक्ष चंदू पाटिल ने की। ಇವತ್ತಿನ ದಿವಸ ಕಲಬುರಗಿನಾಗ ಪತ್ರಿಕಾಗೋಷ್ಠಿ ಮಾಡಿದ್ದೇವೆ ನಾವು ವಿಮೋಚನಾ ದಿವಸ 17 ಸೆಪ್ಟೆಂಬರ್ ನಿಮಿತ್ತ ಮೋದಿಜಿಯವರು 75th ಬರ್ಡೇ ಇವು ಎರಡು ದಿವಸ ಒಂದೇ ದಿವಸ ಇದ್ದಿದ್ದ ಸಲಕ ನಾವು ಕಲಬುರಗಿನಾಗ ಮೋದಿ 75 ರೋಜ್ಗಾರ್ ಮಹೋತ್ಸವ ಅಂತಂತೇಳಿ ಒಂದು ಜಾಬ್ ಫೇರ್ ಅಂದ್ಕೊಂಡಿದ್ದೆವು। ಈ ಜಾಬ್ ಫೇರ್ ಸಲಕ ನಾವು ಆಲ್ರೆಡಿ 1 ವೀಕ್ ಆಯಿತು ಲಾಂಚ್ ಮಾಡಿದ್ದೆವು। ಕಲಬುರಗಿ ಎಲ್ಲ ಯುವಕರಿಗೆ ವಿನಂತಿ ಮಾಡ್ತೀನಿ, ತಾವು ಎಲ್ಲರೂ ಹೆಚ್ಚಿನ ಸಂಖ್ಯೆನಾಗ ಈ ಒಂದು ಜಾಬ್ ಫೇರ್ನಾಗ ತಾವು ಎಲ್ಲರೂ ಬಂದು ರಿಜಿಸ್ಟ್ರೇಷನ್ ಮಾಡಬೇಕು। ನಿಮ್ಗೆ 100% ಜಾಬ್ ಸಿಗೋದು ಸಲಕ್ಕೆ ನಾವು ಪ್ರಯತ್ನ ಮಾಡ್ತೀವಿ। 2,000 ಓಪನಿಂಗ್ಸ್ ಇದೆ, ಟೋಟಲ್ 40 ಕಂಪ್ನೀಸ್ ಬರ್ತಾ ಇದೆ, ಅದರಾಗ 2,000 ಅವ್ರಿಗೆ ಜಾಬ್ಸ್ ಓಪನಿಂಗ್ ಇದೆ, ಅದರಾಗ ಆಲ್ರೆಡಿ ನಮಗೆ 500 ರಿಜಿಸ್ಟ್ರೇಷನ್ ಆಗಿದೆ। ಅದಕ್ಕೆ ಇನ್ನೂ ತಾವೆಲ್ಲರೂ ಬಂದು ರಿಜಿಸ್ಟ್ರೇಷನ್ ಮಾಡಿ, ನಮಗೆ 100% ಗ್ಯಾರಂಟಿ ಇದೆ 2000 ಮ್ಯಾಗ ನಮ್ಮದು ರಿಜಿಸ್ಟ್ರೇಷನ್ ಆಗ್ತದೆ। ಇದ್ರಾಗ ಬೇರೆ ಜನ ಜಾಬ್ ಫೇರ್ ಒಂದು ದೊಡ್ಡ ಒಂದು ಒಕೇಶನ್ ಅಂತ ಹೇಳಿ ಒಂದು ಏನೋ ಬ್ಯಾರೇಜ್ ಸೆಲೆಕ್ಟ್ ಮಾಡ್ತಾರೆ। ಮತ್ತು ನಮ್ಮದು ಥೀಮ್ ಏನದ, ಇದು ಜಾಬ್ ಫೇರ್ ಮಾಡ್ಬೇಕಂತಂದರೆ 3 ಹಂತನಾಗ ಮಾಡ್ತಾಯಿದ್ದೀವಿ, ಪ್ರೀ ಕೌನ್ಸಿಲಿಂಗ್, ಜಾಬ್ ಫೇರ್ ಆ್ಯಂಡ್ ಪೋಸ್ಟ್ ಕೌನ್ಸಿಲಿಂಗ್। ಸೊ ಫಸ್ಟ್ ಪೋಸ್ಟ್ ಕೌನ್ಸಿಲಿಂಗ್ ನಾವು ಏನು ಮಾಡ್ತೀವಿ ಅಂತಂತಂದರೆ, ನಿಮ್ಗೆ ಜಾಬ್ ಫೇರ್ನಾಗ ಹೆಂಗೆ ರೆಡಿ ಮಾಡಬೇಕು, ಹೆಂಗೆ ಮಾತಾಡಬೇಕು, ಹೆಂಗೆ ಪ್ರೆಸೆಂಟೇಷನ್ ಕೊಡಬೇಕು, ಏನು ಪೇಪರ್ಸ್ ತರಬೇಕು, ಯಾವ ಸ್ಲಾಟ್ನಾಗ ಎಲ್ಲಿ ಏನು ಕೇಳಬೇಕಂತ ಅದು ಟ್ರೈನಿಂಗ್ ಮಾಡ್ತೀವಿ। 17 ತಾರೀಕಿಗೆ ತಾವು ಡೈರೆಕ್ಟ್ಲಿ ವಾಕಿನ್ ಬಂದು ಜಾಬಿಗೆ ಸೆಲೆಕ್ಟ್ ತಾವು ನಿಮ್ಮದು ಇಂಟರ್ವ್ಯೂ ಇರ್ತದೆ। ಅದರ ಆದ್ಮೇಲೆ ಫಸ್ಟ್ ಟೈಮ್ ಪ್ರೀ ಕೌನ್ಸಿಲಿಂಗ್ ಪೋಸ್ಟ್ ಕೌನ್ಸಿಲಿಂಗ್ನಾಗ ನಾವು ಏನು ಮಾಡಿರ್ತೀವಿ, ಯಾರಿಗೆ ಜಾಬ್ ಸಿಕ್ಕಿರಲ್ಲ ನಿಮ್ಮ ಕೂಡ 6 months to 1 year ನಿಮ್ಮ ಕೂಡ ಫಾಲೋಅಪ್ನಾಗ ಇರ್ತೀವಿ, ಯಾವ ಕಾರಣ ನೀವು ರಿಜೆಕ್ಟ್ ಆದಿರಿ, ಮುಂದೆ ಮತ್ತೆ ಎಲ್ಲಿ ಸಿಗ್ತದೆ ಅಂತಂತೇಳಿ ವಿ ವಿಲ್ ಸಿ ಟು ದ್ಯಾಟ್ ಯು ಗೆಟ್ ಅ ಜಾಬ್। ಸೊ ಯಾರು ನಮ್ಮ ಜಾಬ್ ಫೇರ್ನಾಗ ರಿಜಿಸ್ಟ್ರೇಷನ್ ಮಾಡಿರ್ತಾರೆ ಅವರಿಗೆ ನೌಕರಿ ಸಿಗೋವರೆಗೆ ನಾವು ಪ್ರಯತ್ನ ಮಾಡಿ ನಿಮ್ಮ ಸಂಗಟ ಇರ್ತೀವಿ ಅಂತಂತೇಳಿ ಇದೊಂದು ಫಸ್ಟ್ ಟೈಮ್ ಈ ಒಂದು ಹೊಸ ಇನಿಷಿಯೇಟಿವ್ ನಾವು ಮಾಡ್ತಾಯಿದ್ದೇವೆ। ಇಲ್ಲ 100% ಜಾಬ್ ಫೇರ್ ಅದು ಸಫಲ ಆಗಲ್ಲ ಅಂತಂತೇಳಿ ನಾವು ಈ 3 ಹಾರ್ಕೊಂಡಿದ್ದೆವು, ಪೋಸ್ಟ್ ಕೌನ್ಸಿಲಿಂಗ್, ಜಾಬ್ ಫೇರ್ ಆ್ಯಂಡ್ ಪ್ರೀ ಕೌನ್ಸಿಲಿಂಗ್। ಸೊ ಇದ್ರಾಗ ನಾವು ಅವ್ರು ಎಲ್ಲ ಡೇಟಾ ತೊಗೋತಾ ಇದ್ದೀವಿ। ಯೂಶಲಿ ಏನು ಮಾಡ್ತಾರೆ, ಡೈರೆಕ್ಟ್ ಒಂದು ಡೇಟ್ ಕೊಟ್ಟು ಬಿಡ್ತಾರೆ, ಬರೀ ಕಂಪ್ನಿ ಮೋನೋಗ್ರಾಮ್ಸ್ಗಳು ಹಾಕಿರ್ತಾರೆ ಅವ್ರು, ಈಸಿ ಕಂಪ್ನಿ ಹೊಂಟವು ಅಂತೇಳಿ। ಈ ಥರ ನಾವು ಕಂಪ್ನಿದು ಮೋನೋಗ್ರಾಮ್ ಹಾಕ್ತಾಯಿಲ್ಲ, ಕಂಪ್ನಿದು ಏನೂ ಹೈಲೈಟ್ ಮಾಡ್ತಾಯಿಲ್ಲ। ಯು ಹ್ಯಾವ್ ಟು ರಿಜಿಸ್ಟರ್ ಇನ್ ದಿ ವೆಬ್ಸೈಟ್, ಸೊ ನಿಮ್ಮ ಡೀಟೇಲ್ಸ್ ಸಿಗ್ತದೆ, ನಾವು ನಿಮ್ಗೆ ಸೆಲೆಕ್ಟ್ ಮಾಡಿ ನಿಮ್ದೇನು ಪ್ರೊಫೆಷನ್ ಇದೆ, ನೀವು ಯಾವ ಟೈಪ್ ಜಾಬ್ ಸೀಕ್ ಮಾಡ್ಬೇಕಂತೇಳಿ ಅಲ್ಲಿ ನಾವು ಆ ದಿವ್ಸ ನಿಮ್ಗೆ ಆ ಅಲ್ಲಿ ಸ್ಲಾಟ್ನಾಗ ನಿಮ್ಗೆ ಹಾಕ್ತೇವೆ। ಅವಾಗ ನಿಮ್ಗೆ ಆಗಲಿಲ್ಲ ಅಂತಂತಂದ್ರೆ ಮತ್ತೆ ನಾವು ನಿಮ್ಮ ಸಂಗಟ್ಟಿದ್ದು ನಿಮ್ಗೆ ಕೊಟ್ಟು ನಾವು ಪ್ರಯತ್ನ ಮಾಡ್ತೇವೆ। ಸೊ ಈಗ ಏನದ, ವಿ ಆರ್ ನಾಟ್ ಹೈಲೈಟ್ ಮಾಡಿ ಇದು ಒಂದು ದೊಡ್ಡ ಕಂಪ್ನಿ ಒಳಗೆ ಹೊಂಟವ ಈ ಓಪನಿಂಗ್ ಅವ ಅಂತಂತಿಲ್ಲ। ನಮ್ಮ ಉದ್ದೇಶದ ಜಾಬ್ ಸಿಗಬೇಕು, 100 ಸಿಗಲಿ, 200 ಸಿಗಲಿ, 500 ಸಿಗಲಿ, ವಿ ವಿಲ್ ಸಿ ಟು ದ್ಯಾಟ್ ದೇ ಗೆಟ್ ಅ ಜಾಬ್। ಅವ್ರ ಸಂಗಟ ಆಗೋವರೆಗೆ ಅವ್ರು ಸಿಗೋವರೆಗೆ ನಾವು ಪ್ರಯತ್ನ ಮಾಡ್ತೀವಿ। ಅದ್ರಾಗ 2 ಕಂಪ್ನಿ, ಒಂದು ಅಪೋಲೋ ಮೆಡಿಕಲ್ ಏನು ಮಾಡಿದ್ದಾರೆ ಅಂತಂದರೆ SC/ST ಜನ ಸೆಲೆಕ್ಟ್ 200 ಓಪನಿಂಗ್ಸ್ ಇದೆ, ಓನ್ಲಿ SC/ST ಎಟ್ ದಿ ಏಜ್ ಆಫ್ 18 to 35 ಸೆಲೆಕ್ಟ್ ಅವರು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಜಾಬ್ ಕೊಡ್ತಾರೆ। ಸೊ ನಾ ಎಲ್ಲ ನಮ್ಮ SC/ST ಬಾಂಧವರಿಗೆ ವಿನಂತಿ ಮಾಡ್ತೀನಿ, ತಾವೆಲ್ಲರೂ ಯಾರು ಹಾಸ್ಪಿಟಲ್ ಫೀಲ್ಡ್ನಾಗ ಇಂಟ್ರೆಸ್ಟೆಡ್ ಇದ್ದೀರಿ, ನರ್ಸಿಂಗ್ ಆಗಲಿ ಯಾವುದೇ ಅದ್ರಾಗ ಇಂಟ್ರೆಸ್ಟೆಡ್ ಇದ್ದರೆ ಅವ್ರು ಎಲ್ಲ ಥರ ಟ್ರೈನಿಂಗ್ ಮಾಡ್ಲಿಕ್ಕಾರ 200 ಓಪನಿಂಗ್ಸ್ ಇದೆ, ಅದಕ್ಕೆ ತಾವೆಲ್ಲರೂ ಬಂದು ಇದು ಆಗ್ಬೇಕಂತಂತೇಳಿ। ಅಗರ ಇನ್ನೊಂದು ನಾವು ಒಂದು ಕಂಡೀಷನ್ ಇಟ್ಟಿದ್ದೀವಿ ಎಲ್ಲ ಕಂಪ್ನಿಗೆ, ಹ್ಯಾಂಡಿಕ್ಯಾಪ್ ಜನ ಇಲ್ಲಿ ಹೆಚ್ಚಿಗಿದ್ದಾರೆ ಅಂತಂತೇಳಿದೆ ಅವ್ರಿಗೂ ಜಾಬ್ ಕೊಡಬೇಕು। ಸೊ ಸ್ಪೆಷಲಾಗಿ 100 ಜಾಬ್ಸ್ ದೇ ಹ್ಯಾವ್ ಕ್ರಿಯೇಟೆಡ್ ಓಪನಿಂಗ್ಸ್ ಫಾರ್ ಹ್ಯಾಂಡಿಕ್ಯಾಪ್ ಪೀಪಲ್। ಸೊ ಹ್ಯಾಂಡಿಕ್ಯಾಪ್ ಪೀಪಲ್ ಆಲ್ಸೋ ಬಿ ಸಿಲೆಕ್ಟೆಡ್ ಇನ್ ಗುಡ್ ಜಾಬ್ಸ್, ವೆರಿ ಗುಡ್ ಜಾಬ್ಸ್, ಗುಡ್ ಅಪಾರ್ಚುನಿಟಿ ಫಾರ್ SC/ST ಮಂದಿಗೆ ಒಂದು 200 ಓಪನಿಂಗ್ಸ್ ಆ್ಯಂಡ್ ಹ್ಯಾಂಡಿಕ್ಯಾಪಿಗೆ 100 ಆ್ಯಂಡ್ ಉಳ್ಕಿದ್ರೆ 2000 ಜನ ಎಲ್ಲರಿಗೆ ಜನರಲ್ ಆಗಿದೆ। ಸೊ ಅದಕ್ಕೆ ಎಲ್ಲರೂ ಬಂದು ಹೆಚ್ಚಿಗೆ ಯುವಕರು ಇದಕ್ಕೆ ಅವಕಾಶ ತೊಗೋಬೇಕಂತಂತೇಳಿ ನಾವು ವಿನಂತಿ ಮಾಡ್ತೀವಿ। ಸರಿ, ಇಷ್ಟ ಎದಕ್ಕೆ ಪಟ್ಟಿದ್ದೀವಿ ಅಂತಂದರೆ ನಮ್ಮ ಪಕ್ಷ ಹೇಳಿದ್ದಾರೆ ಸರ್, ನಮ್ಮ ಪಕ್ಷ ಆಗಲಿ ನಮ್ಮ ಪಾರ್ಟಿ ಆಗಲಿ ಒಂದು ಸೇವಾ ಹಿ ಸಂಕಲ್ಪ ಅಂತಂತೇಳಿ 17th ಸೆಪ್ಟೆಂಬರ್ ಮೋದಿ ಬರ್ಡೇಲಿಂತ ಮಹಾತ್ಮ ಗಾಂಧಿ ಅವ್ರ ಬರ್ಡೇ 2 ಅಕ್ಟೋಬರ್ ತನಕ ಪರ್ ಡೇ ಏನೋ ಒಂದು ಚಟುವಟಿಕೆ ಮಾಡಬೇಕು, ಏನೋ ಒಂದು ಕಾರ್ಯಕ್ರಮ ಮಾಡಬೇಕು, ಲೈಕ್ ಸ್ವಚ್ಛ ಭಾರತ್ ಮಾಡಬೇಕು, ಬ್ಲಡ್ ಕ್ಯಾಂಪ್ ಮಾಡಬೇಕು, ಮತ್ತು ಏನರೇ ಒಂದು ವಿಶೇಷವಾಗಿ ಭಾಳ ಟೈಪ್ ಮಾಡಂತಂತೇಳಿ। ಸೊ ನಾವೇನು ತಿಳಿದೋ ಬೇರೆ ಇದು ಎಲ್ಲ ಮಾಡೋಕ್ಕಿಂತ ಜನಕ್ಕೆ ಹೆಲ್ಪ್ ಆಗೋಲ್ಲ। ಕಲಬುರಗಿನಾಗ ಜನಾಗ ಇಲ್ಲಿ ಯಾವುದೂ ಇಂಡಸ್ಟ್ರಿ ಇಲ್ಲ, ಯಾವುದೂ ಡೈರೆಕ್ಟ್ ಅವ್ರಿಗೆ ಜಾಬ್ ಸಿಗೋಲ್ಲ, ಬೆಂಗಳೂರು ಹೋಗ್ಬೇಕಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು। ಈ ಜನಾಗ ಒಂದಿದೆ ಸರ್, ಒಂದು ಲೆಟ್ರ್ ಕೊಡ್ರಿ, MLA ಲೆಟ್ರ್ ಕೊಡ್ರಿ, ಒಂದು ಮಿನಿಸ್ಟರ್ ಲೆಟ್ರ್ ಕೊಡ್ರಿ, ಟೊಯೋಟಾ ಕಂಪ್ನಿನೇ ನೌಕರಿ ಸಿಗ್ತದೆ, ಆ ಥರ ಎಂದೂ ಆಗಲ್ಲ। ಏನಾಗ್ತದಂದ್ರೆ ಈ ನಮ್ಮ ಕಂಪ್ನಿ ಬರ್ತಾರೆ, ದಿಸ್ ಈಸ್ ಟೊಯೋಟಾ ಟ್ರೈನಿಂಗ್ ಕಂಪ್ನಿ। ಸೊ ಅಲ್ಲಿ ನೀವು ಸೆಲೆಕ್ಟ್ ಆದ್ರಂತಂದರೆ 3 months ದೇ ವಿಲ್ ಟ್ರೈನ್ ಯು
to 6 months ನೀವು ಸ್ಕಿಲ್ ಕಳ್ಕೊಂಡ್ರೆ ದೆನ್ ಯು ವಿಲ್ ಗೆಟ್ ಅ ಜಾಬ್ ಇನ್ ಟೊಯೋಟಾ ಕಂಪ್ನಿ. ಸೊ ದಿಸ್ ಇಸ್ ಹೌ ಇಟ್ ಗೋಸ್. ಸೊ ನಮ್ದೇನು ಉದ್ದೇಶ ಅದ ಇಲ್ಲಿ ಹೋಗಿ ನಮಗೊಂದು ದೊಡ್ಡ ಏನು ಬ್ರ್ಯಾಂಡ್ ಮಾಡ್ಕೊಂಡು ಏನು ಮಾರ್ಕೆಟಿಂಗ್ ಮಾಡ್ಕೊಂಡು ಏನಿಲ್ಲ. ಎಡ್ಡೆ ನಮ್ದು ಉದ್ದೇಶ, ಒಂದು ವಿಮೋಚನಾ ದಿವಸ, ಸೆಕೆಂಡ್ ಮೋದಿಜಿಯವ್ರ ಬರ್ಡೇ. ಇವು ಎರಡು ಕಲ್ತಿದ್ದಿದ್ದ ಸಲಕ ಜನಾಗ ಆ ದಿವಸ ಹಾಲಿಡೇನೂ ಇರ್ತದೆ, ಜನಾಗ ಒಂದು ಅವಕಾಶ ನಮ್ಮನ್ನು ಸಿಕ್ಕ ಸೇವಾ ಮಾಡ್ಲಿಕ್ಕಂತಂತೇಳಿ ಓನ್ಲಿ ಸೇವಾ ಅದ. ಮತ್ತು ಏನೂ ಉದ್ದೇಶ ಇಲ್ಲ ನಮ್ಮದು. ಯಾರೇ ಬರಲಿ, ಯಾವುದೇ ಮಾಧ್ಯಮದವ್ರು ಬರಲಿ, ಯಾವುದೇ ಕಾಸ್ಟ್ ಇರಲಿ, ಏನೇ ಇರಲಿ, ನಮ್ಮದು ಏನೂ ಸಂಬಂಧ ಇಲ್ಲ, ಯಾವ ಪಾರ್ಟಿ ಸಂಬಂಧ ಇಲ್ಲ. ಇಷ್ಟೇ ಮೋದಿಯವ್ರ ಬರ್ಡೇ, ವಿಮೋಚನಾ ದಿವಸ, ಇವು ಎರಡು ನಮ್ಮದು ಏಮ್ ಇದೆ. ಅದ್ರ ನಿಮಿತ್ತ ನಾವು ಮಾಡ್ತಾ ಇದ್ದೇವೆ. ಸೊ ಎಲ್ಲರೂ ಬಂದು ಈಗ ರಿಜಿಸ್ಟ್ರೇಷನ್ ಮಾಡಿ ಲಾಭ ಪಡ್ಕೋಬೇಕಂತ. ಸರಿ, 17th ಸೆಪ್ಟೆಂಬರ್ 10:30 ನಾವು ಲಾಂಚ್ ಮಾಡ್ತೇವೆ ವೀರಶೈವ ಕಲ್ಯಾಣ ಮಂಟಪ ಪಬ್ಲಿಕ್ ಗಾರ್ಡನ್ಯಾಗ. ಮುಂಜಾನೆ ಬ್ರೇಕ್ಫಾಸ್ಟ್ ಇರ್ತದೆ, ಇವೆಂಟ್ ಸ್ಟಾರ್ಟ್ ಆಗ್ತದೆ. 11 o'clock ಎಲ್ಲ ನಿಮ್ಮ ಸ್ಲಾಟ್ ಆಗಿ ನಿಮ್ಗೆ ಅಪಾಯಿಂಟ್ಮೆಂಟ್ಗಳು ತಮ್ಮದೆಲ್ಲ ಇದು ಡಿಸ್ಕಷನ್ ಸ್ಟಾರ್ಟ್ ಆಗ್ತದೆ. ಲಂಚ್ ಇರ್ತದೆ, ಸಾಯಂಕಾಲ 6 ಗಂಟೆವರೆಗೆ ನಡೀತದೆ. ಸೊ ಎಲ್ಲರೂ ಯಾರು ರಿಜಿಸ್ಟ್ರೇಷನ್ ಮಾಡ್ಕೋರು ಇರಲಾದೇನೋ ಆ ದಿವ್ಸ ಬರ್ರಿ, ನಿಮ್ದೆಲ್ಲ ಡೀಟೇಲ್ ತೊಗೊಂಡು ನಾವು ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀವಿ.